ಸ್ನೇಹಿತರೆ, ಭಾರತಕ್ಕೆ ಅತ್ಯಂತ ಆತಂಕಕಾರಿ ವಿಷಯ ಈಗ ಎಲ್ಲೆಡೆ ಗಟ್ಟಿಯಾಗಿ ಕೇಳಿಸುತ್ತಿದೆ. ರಷ್ಯಾ ನಿರಂತರವಾಗಿ ಎಚ್ಚರಿಕೆ ನೀಡುತ್ತಲೇ ಇದೆ. ಅಮೆರಿಕ ಮೇಲೆ ಕಣ್ಣುಮುಚ್ಚಿ ಪೂರ್ತಿ ನಂಬಿಕೆ ಇಟ್ಟುಕೊಳ್ಳುವುದು ಅಂತಿಮವಾಗಿ ಆತ್ಮಹತ್ಯೆಗೆ ಸಮಾನವೇ ಎಂದು. ಆದರೆ ಭಾರತ ಅದನ್ನು ಸಂಪೂರ್ಣವಾಗಿ ಲೆಕ್ಕಿಸದೆ ಮುಂದುವರೆದಿದೆ. ಆದರೆ ಪರಿಣಾಮವಂತೂ ಒಂದೇ. ಒಮ್ಮೆ ಹಿಂದೆಯೂ ಅಮೆರಿಕ ಭಾರತವನ್ನು ಮೋಸ ಮಾಡಿದ ಇತಿಹಾಸವಿದೆ. ಆದರೂ ಭಾರತ ಈ ಸಲ ಎಲ್ಲವೂ ಸರಿಯಾಗಿ ನಡೆಯುತ್ತದೆ ಎಂದು ಆಶಿಸಿತು. ಆದರೆ ಆ ನಂಬಿಕೆಗೆ ಈಗ ಪಾವತಿಸಬೇಕಾದ ಬೆಲೆ ಅತ್ಯಂತ ಭಾರಿಯಾಗಿ ಬದಲಾಗಿದೆ. ಅದರಿಂದ ಭಾರತದ ರಕ್ಷಣಾ ವ್ಯವಸ್ಥೆಯಲ್ಲಿ ದೊಡ್ಡ ಆಘಾತವೇ ಸೃಷ್ಟಿಯಾಗಿದೆ. ಭಾರತದ ಹೆಮ್ಮೆ, ಭಾರತದ ಗೌರವ, ಭಾರತದ ಭವಿಷ್ಯ ಎಂದು ಕರೆಯಲಾಗುವ ತೇಜಸ್ ಎನ್ಕೆ-2 ಮೇಲೆ ಈಗ ಅತಿದೊಡ್ಡ ಸಂಕಷ್ಟ ಬಂದು ಬಿದ್ದಿದೆ. ಈ ವಿಮಾನದ ಇಂಜಿನ್ಗಾಗಿ ಭಾರತ ಅಮೆರಿಕವನ್ನು ಆಯ್ಕೆ ಮಾಡಿತು ಮತ್ತು ಒಪ್ಪಂದದಲ್ಲಿ ಸ್ಪಷ್ಟವಾಗಿ ಹೇಳಲಾಗಿತ್ತು, 80% ತಂತ್ರಜ್ಞಾನ ಟೆಕ್ನಾಲಜಿ ಟ್ರಾನ್ಸ್ಫರ್ ಭಾರತಕ್ಕೆ ನೀಡಬೇಕು, ಕೇವಲ 20% ಮಾತ್ರ ಅಮೆರಿಕ ಬಳಿ ಉಳ್ಳಬೇಕು. ಮೊದಲು ಕೇಳಿದಾಗ ಇದು ಅದ್ಭುತವಾದ ಡೀಲ್ ಎನಿಸಿತು. ಆದರೆ ನಿಜವಾದ ಆಟವೆಲ್ಲ ಆ 20%ದಲ್ಲೇ ಅಡಗಿದೆ. ಅಮೆರಿಕ ಅತ್ಯಂತ ಚಾಣಾಕ್ಷತೆಯಿಂದ ಭಾರತಕ್ಕೆ ಬಲೆ ಬೀಸಿತು. ಪರಿಣಾಮವಾಗಿ ಭಾರತ ಬಳಿ 80% ತಂತ್ರಜ್ಞಾನ ಇದ್ದರೂ ನಿಜವಾದ ನಿಯಂತ್ರಣ ಸಂಪೂರ್ಣವಾಗಿ ಅಮೆರಿಕ ಕೈಗೆ ಹೋಗಿದೆ. ನಿಜವಾದ ರಹಸ್ಯ ಆ ಖಾಡೆಕ್ ಛುಲ್ ಅಥಾರಿಟಿ ಡಿಜಿಟಲ್ ಇಂಜಿನ್ ಕಂಟ್ರೋಲ್ ಎಂಬ ತಂತ್ರಜ್ಞಾನದಲ್ಲೇ ಅಡಗಿದೆ. ಇದು ಕೇವಲ ಸಾಮಾನ್ಯ ತಂತ್ರಜ್ಞಾನವಲ್ಲ, ಇಂಜಿನ್ಗೆ ಮೆದುಳಿನಂತೆ. ಇಂಜಿನ್ನ ಪ್ರತಿ ಉಸಿರು, ಪ್ರತಿ ಹೃದಯ ಸ್ಪಂದನ, ಪ್ರತಿ ಶಕ್ತಿಯ ಮಟ್ಟ ಎಲ್ಲವೂ ಈ ಖಾಡೆಕ್ ಮೇಲೆಯೇ ಅವಲಂಬಿತವಾಗಿರುತ್ತದೆ. ಮತ್ತು ಅಮೆರಿಕ ಈ ಕೀಲಕ ಭಾಗವನ್ನು ಭಾರತಕ್ಕೆ ನೀಡಲು ನಯವಾಗಿ ನಿರಾಕರಿಸಿತು. ಇದರ ಅರ್ಥ ಸ್ಪಷ್ಟ: ತೇಜಸ್ ಎನ್ಕೆ-2 ವಿಮಾನ ಭಾರತದ್ದೇ ಆಗುತ್ತದೆ. ಆದರೆ ಅದರ ಮೆದುಳು ಮತ್ತು ಆತ್ಮ ಅಮೆರಿಕ ಕೈಯಲ್ಲಿ ಬಂದಿಯಾಗಿ ಉಳಿಯುತ್ತದೆ. ಈಗ ಆ ಭಯಾನಕ ಕ್ಷಣವನ್ನು ಒಮ್ಮೆ ಆಳವಾಗಿ ಊಹಿಸಿಕೊಳ್ಳಿ. ಆಕಾಶದಲ್ಲಿ ಪೂರ್ತಿ ವೇಗದಲ್ಲಿ ಶತ್ರುವಿನ ಮೇಲೆ ದಾಳಿ ಮಾಡಲು ಹೊರಟ ತೇಜಸ್ ಎನ್ಕೆ-2, ಆದರೆ ಹಠಾತ್ತಾಗಿ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಕುಳಿತ ಅಮೆರಿಕ ಒಂದು ಬಟನ್ ಒತ್ತಿದರೆ ಭಾರತದ ಹೆಮ್ಮೆ, ಶೌರ್ಯ ಅಲ್ಲಿಯೇ ರೆಕ್ಕೆಗಳು ಕತ್ತರಿಸಿದ ಪಕ್ಷಿಯಂತೆ ಬದಲಾಗುತ್ತದೆ. ಇಂಜಿನ್ ನಿಲ್ಲುತ್ತದೆ, ವಿಮಾನ ಬಳಕೆಯಿಲ್ಲದಂತಾಗುತ್ತದೆ, ಪೈಲಟ್ರ ಪ್ರಾಣಗಳು ಅಪಾಯದಲ್ಲಿ ಸಿಲುಕುತ್ತವೆ. ಇದೇ ಅಮೆರಿಕದ ಕ್ರೂರ ಕಿಲ್ ಸ್ವಿಚ್, ಒಂದು ಅದೃಶ್ಯ ಆಯುಧ. ನೋಡುವುದು ದೂರವೇ, ಅರ್ಥಮಾಡಿಕೊಳ್ಳುವುದು ಕಷ್ಟವಾದದ್ದು. ಇಲ್ಲಿ ಈ ಆಟ ಮತ್ತಷ್ಟು ಭಯಾನಕವಾಗಿ ಬದಲಾಗುತ್ತದೆ. ಇಂಜಿನ್ ಸಾಫ್ಟ್ವೇರ್ ಸಂಪೂರ್ಣವಾಗಿ ಅಮೆರಿಕ ನಿಯಂತ್ರಣದಲ್ಲಿದ್ದರೆ ಭಾರತದ ಪ್ರತಿ ತೇಜಸ್ ಎನ್ಕೆ-2 ವಿಮಾನ ಯಾವಾಗ ಏರುತ್ತದೆ, ಎಲ್ಲಿಗೆ ಹೋಗುತ್ತದೆ, ಎಷ್ಟು ಸಮಯ ಆಕಾಶದಲ್ಲಿ ಇರುತ್ತದೆ, ಎಲ್ಲವೂ ಅಮೆರಿಕ ಕಣ್ಣು ಮುಂದೆಯೇ ಇರುತ್ತದೆ. ಭಾರತ ಎಷ್ಟೇ ರಹಸ್ಯ ತಂತ್ರಗಳನ್ನು ರೂಪಿಸಿದರೂ ಪ್ರತಿ ಚಲನೆಯ ಮಾಹಿತಿ ನೇರವಾಗಿ ವಾಷಿಂಗ್ಟನ್ ಮೇಜಿನ ಮೇಲೆ ತಲುಪುತ್ತದೆ. ಈಗ ಒಮ್ಮೆ ಆಳವಾಗಿ ಊಹಿಸಿಕೊಳ್ಳಿ, ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧ ಶುರುವಾಗಿದೆ. ಭಾರತ ತನ್ನ ತೇಜಸ್ ಎನ್ಕೆ-2ಗಳನ್ನು ಮುಂಚೂಣಿಯಲ್ಲಿ ನಿಯೋಜಿಸಿದೆ. ಆದರೆ ಅಮೆರಿಕ ಆದೇಶಿಸುತ್ತದೆ, ನಿಲ್ಲಿಸಿ. ಭಾರತ ಅದನ್ನು ನಿರಾಕರಿಸಿದರೆ ಮುಂದಿನ ಕ್ಷಣದಲ್ಲೇ ನಮ್ಮ ವಿಮಾನಗಳ ಇಂಜಿನ್ಗಳಲ್ಲಿ ಆಂತರಿಕ ದೋಷಗಳನ್ನು ಸೃಷ್ಟಿಸಬಹುದು. ಅವು ಆಕಾಶದಲ್ಲೇ ಕುಸಿದು ಬೀಳುತ್ತವೆ. ಇದು ಕೇವಲ ಊಹೆಯಲ್ಲ. ಜರ್ಮನಿ ಮತ್ತು ಯುರೋಪ್ನ ಹಲವು ದೇಶಗಳು ಈಗಾಗಲೇ ಇಂತಹ ಎಚ್ಚರಿಕೆ ನೀಡಿವೆ. ಅಮೆರಿಕ ತನ್ನ ಯುದ್ಧ ವಿಮಾನಗಳಲ್ಲಿ ಇಂತಹ ತಂತ್ರಜ್ಞಾನಗಳನ್ನು ಅಡಗಿಸಿದೆ ಎಂದು. ಅದರ ರಹಸ್ಯ ಕೇವಲ ಅಮೆರಿಕ ಬಳಿಯೇ ಇದೆ. ಈಗ ಪ್ರಶ್ನೆ ಏನೆಂದರೆ, ಯಾವುದೇ ಫೈಟರ್ ಜೆಟ್ಗೆ ನಿಜವಾದ ಶಕ್ತಿ ಅದರ ಇಂಜಿನ್ ಆಗಿದ್ದರೆ, ಆ ಇಂಜಿನ್ ಅನ್ನು ಶತ್ರುವಿನ ಕೈಯಲ್ಲಿ ಬಂದಿಯಾಗಿ ಮಾಡಿದರೆ ಆ ಜೆಟ್ನ ಶಕ್ತಿಗೆ ಏನೂ ಪ್ರಯೋಜನ? ತೇಜಸ್ ಎನ್ಕೆ-2 ಎಷ್ಟು ಆಧುನಿಕವಾದರೂ ಅದರ ಹೃದಯ ಮತ್ತು ಮೆದುಳು ಅಮೆರಿಕ ಅಧೀನದಲ್ಲಿದ್ದರೆ ಅದು ನಿಜವಾಗಿ ಭಾರತದ್ದೇನಾ ಅಥವಾ ಅಮೆರಿಕದ ಬೊಂಬೆಯಾಗಿ ಬದಲಾಗುತ್ತದೆಯಾ? ಭಾರತದ ಮುಂದೆ ಈಗ ಅತಿದೊಡ್ಡ ಸವಾಲು ಇದೆ. ನಾವು ಮತ್ತೆ ಅದೇ ಐತಿಹಾಸಿಕ ತಪ್ಪನ್ನು ಪುನರಾವರ್ತಿಸುತ್ತೇವೆಯಾ, ಅಥವಾ ಈ ಸಲ ಆ ಬಲೆಯನ್ನು ಹರಿದು ಸ್ವಾವಲಂಬನೆಯ ಶಕ್ತಿಯೊಂದಿಗೆ ಆಕಾಶವನ್ನು ಸಂಪೂರ್ಣವಾಗಿ ನಮ್ಮದಾಗಿಸಿಕೊಳ್ಳುತ್ತೇವೆಯಾ? ಉತ್ತರವನ್ನು ಕಾಲವೇ ಹೇಳಬೇಕು. ಆದರೆ ಪ್ರಸ್ತುತ ನಿಜವೆಂದರೆ ತೇಜಸ್ ಎನ್ಕೆ-2ನ ಭವಿಷ್ಯ ಒಂದು ಭಯಾನಕ ಕುತಂತ್ರದ ಪಟ್ಟಿನಲ್ಲಿ ಸಿಕ್ಕಿಹಾಕಿಕೊಂಡಿದೆ. ಈ ಕತೆ ಇಲ್ಲಿಗೆ ಮುಗಿಯುವುದಿಲ್ಲ.
ನಿಜವಾದ ರಹಸ್ಯ ಮತ್ತಷ್ಟು ಆಳದಲ್ಲೇ ಅಡಗಿದೆ. ಅಮೆರಿಕ ಟೆಜಸ್ NK2 ಇಂಜಿನ್ ಮೇಲೆ ಇಂತಹ ನಿಯಂತ್ರಣ ಸಾಧಿಸಿದರೆ ಇದು ಕೇವಲ ಇಂದಿನ ಸಮಸ್ಯೆಯಲ್ಲ. ನಾಳೆ ಭಾರತ ತನ್ನ ಸ್ವದೇಶಿ ಯುದ್ಧ ವಿಮಾನಗಳನ್ನು ದೊಡ್ಡ ಪ್ರಮಾಣದಲ್ಲಿ ನಿಯೋಜಿಸುತ್ತಿರುವಾಗ ಪ್ರತಿ ವಿಮಾನದೊಂದಿಗೆ ಒಂದು ಅದೃಶ್ಯ ಅಮೆರಿಕ ನೆರಳು ಆಕಾಶದಲ್ಲಿ ತಿರುಗುತ್ತದೆ. ಈ ನೆರಳು ಕೇವಲ ಇಂಜಿನ್ ನಿಲ್ಲಿಸುವುದರೊಂದಿಗೆ ನಿಲ್ಲುವುದಿಲ್ಲ. ಭಾರತದ ಯುದ್ಧ ತಂತ್ರಗಳು, ಯೋಜನೆಗಳು, ಭವಿಷ್ಯದ ಶಕ್ತಿಯನ್ನು ಬಿಗಿಯಾಗಿ ಹಿಡಿದುಕೊಳ್ಳುತ್ತದೆ. ಇಲ್ಲಿ ಮತ್ತೊಂದು ಆಳವಾದ ಚಲನೆ ಸ್ಪಷ್ಟವಾಗಿ ಕಾಣಿಸುತ್ತದೆ. ಅಮೆರಿಕಾಗೆ ಚೆನ್ನಾಗಿ ಗೊತ್ತು, ಬರುವ ವರ್ಷಗಳಲ್ಲಿ ಭಾರತ ಏಷ್ಯಾದ ಅತಿದೊಡ್ಡ ರಕ್ಷಣಾ ಮಾರುಕಟ್ಟೆಯಾಗಿ ಬದಲಾಗುತ್ತದೆ. ಚೀನಾದ ಸವಾಲು, ಪಾಕಿಸ್ತಾನದ ಕುತಂತ್ರಗಳ ನಡುವೆ ಭಾರತ ಆಯುಧಗಳ ಮೇಲೆ ಅತ್ಯಧಿಕ ಹೂಡಿಕೆ ಮಾಡುತ್ತದೆ. ಅಂತ ಹಾಗಿದ್ದಾಗ ಅಮೆರಿಕಾದ ಉದ್ದೇಶ ಸ್ಪಷ್ಟ: ಭಾರತವನ್ನು ಎಂದಿಗೂ ಸಂಪೂರ್ಣ ಸ್ವಾವಲಂಬನೆ ಸಾಧಿಸಲು ಬಿಡದಿರುವುದು. ಅದರ ಮೂಲಕ ಭಾರತ ಯಾವುದಾದರೂ ರೂಪದಲ್ಲಿ ಅಮೆರಿಕ ಮೇಲೆಯೇ ಅವಲಂಬಿತವಾಗಿರಬೇಕು. ಈ ಇಂಜಿನ್ ಒಪ್ಪಂದ ಕೇವಲ ತಂತ್ರಜ್ಞಾನದ ಮಾತಲ್ಲ, ಬರುವ ದಶಕಗಳಲ್ಲಿ ಭಾರತವನ್ನು ಸಂಕೋಲೆಗಳಲ್ಲಿ ಬಂಧಿಸುವ ದೀರ್ಘಕಾಲಿಕ ಯುದ್ಧ ತಂತ್ರ. ಮತ್ತೊಂದು ಅಪಾಯ ಮತ್ತಷ್ಟು ಆಳವಾಗಿ, ಮತ್ತಷ್ಟು ರಾಜಕೀಯವಾಗಿ ಇದೆ. ಮೊತ್ತ ಸಾಫ್ಟ್ವೇರ್ ಅಮೆರಿಕ ಕೈಯಲ್ಲಿದ್ದರೆ ಅದು ಕೇವಲ ಭಾರತದ ಸೈನ್ಯ ಶಕ್ತಿಯನ್ನು ಮಾತ್ರವಲ್ಲದೆ ಮೇಲ್ವಿಚಾರಣೆ ಮಾಡುವುದಿಲ್ಲ, ಅದರ ಮೂಲಕ ಭಾರತದ ಕೂಟನೀತಿ ನೀತಿಗಳ ಮೇಲೂ ಒತ್ತಡ ತರುತ್ತದೆ. ಭವಿಷ್ಯದಲ್ಲಿ ಭಾರತ ಅಮೆರಿಕ ಹಿತಗಳಿಗೆ ವಿರುದ್ಧವಾದ ನೀತಿಗಳನ್ನು ಅನುಸರಿಸಿದರೆ, ಉದಾಹರಣೆಗೆ ರಷ್ಯಾದೊಂದಿಗೆ ಹೆಚ್ಚಿನ ರಕ್ಷಣಾ ಒಪ್ಪಂದಗಳು ಅಥವಾ ಇರಾನ್ನೊಂದಿಗೆ ಇಂಧನ ಒಪ್ಪಂದಗಳು, ಅಮೆರಿಕ ಈ ಸಾಫ್ಟ್ವೇರ್ ಅನ್ನು ಒತ್ತಡದ ಆಯುಧವಾಗಿ ಬಳಸುತ್ತದೆ. ಅಂದರೆ ಟೆಜಸ್ NK2 ಕೇವಲ ಆಕಾಶದಲ್ಲಿ ಹಾರುವ ವಿಮಾನವಲ್ಲ, ರಾಜಕೀಯ ವ್ಯವಹಾರಗಳಲ್ಲಿ ಅಮೆರಿಕದ ಅದೃಶ್ಯ ಪಾವುವಾಗಿ ಬದಲಾಗಬಹುದು. ಅತ್ಯಂತ ಭಯಾನಕ ಸಾಧ್ಯತೆ ಏನೆಂದರೆ, ಭಾರತ ಈ ಕಹಿ ಸತ್ಯವನ್ನು ಬಹಳ ತಡವಾಗಿ ಅರಿತುಕೊಳ್ಳುತ್ತದೆ. ಯುದ್ಧ ಶುರುವಾದ ದಿನ ಟೆಜಸ್ NK2ಗಳು ಹಠಾತ್ತಾಗಿ ಆಕಾಶದಲ್ಲಿ ನಿಲ್ಲುತ್ತಿದ್ದರೆ ಅಪ್ಪುಡ ಅರಿತುಕೊಳ್ಳುತ್ತೇವೆ, ಈ ಒಪ್ಪಂದ ವಾಸ್ತವವಾಗಿ ಭವಿಷ್ಯದ ಯುದ್ಧಭೂಮಿಯಲ್ಲಿ ಸೋಲಿನ ಬೀಜವನ್ನು ನೆಟ್ಟಿದೆಯೆಂದು. ಅಪ್ಪುಡ ಪ್ರಶ್ನೆ ಎದುರಾಗುತ್ತದೆ: ಭಾರತ ತನ್ನ ವಾಯುಸೇನೆಯನ್ನು ಇಂತಹ ತಂತ್ರಜ್ಞಾನದ ಬಂದಿಖಾನೆಗೆ ತಳ್ಳಿದೆಯಾ? ಅಲ್ಲಿ ಅದರ ಸ್ವಾತಂತ್ರ್ಯ ಕೇವಲ ಹೆಸರಿಗೆ ಮಾತ್ರ ಸೀಮಿತವಾಗಿದೆಯಾ? ಹಲವು ತಜ್ಞರು ಈಗಾಗಲೇ ಅಂದಾಜು ಮಾಡುತ್ತಿದ್ದಾರೆ, ಭಾರತ ಈಗಲೂ ಮಾರ್ಗ ಬದಲಿಸದಿದ್ದರೆ ಇದು ಟೆಜಸ್ NK2ಗೆ ಮಾತ್ರ ಸೀಮಿತವಲ್ಲ, ಬರುವ ಸ್ವದೇಶಿ ಯೋಜನೆಗಳಲ್ಲೂ ಅಮೆರಿಕ ಇಂತಹ ಡಿಜಿಟಲ್ ಬೀಗಗಳನ್ನು ಹಾಕುತ್ತದೆ. ಅಪ್ಪುಡ ಭಾರತ ಬಳಿ ಅತ್ಯಂತ ಆಧುನಿಕ ಯುದ್ಧ ವಿಮಾನಗಳು ಇರಬಹುದು, ಆದರೆ ಅವುಗಳ ಕೀಲಿ ವಾಷಿಂಗ್ಟನ್ ಜೇಬಿನಲ್ಲೇ ಇರುತ್ತದೆ. ಕಥೆಯ ಮುಕ್ತಾಯದಲ್ಲಿ ಇದನ್ನು ಯೋಚಿಸಬೇಕು. ಭಾರತ ತನ್ನ ಭವಿಷ್ಯದ ಆಕಾಶವನ್ನು ಗೆಲ್ಲುವ ಬದಲು ಅದನ್ನು ಅಡಮಾನ ಇಟ್ಟಿದೆಯಾ, ಅಥವಾ ಈಗಲೂ ಸಮಯವಿದೆಯಾ ಈ ಚಲನೆಯನ್ನು ಹರಿದು ತನ್ನ ನಿಜವಾದ ರೆಕ್ಕೆಗಳೊಂದಿಗೆ ಹಾರುವುದಕ್ಕೆ? ಭವಿಷ್ಯದತ್ತ ನೋಡಿದರೆ ಚಿತ್ರ ಮತ್ತಷ್ಟು ರಹಸ್ಯಮಯವಾಗಿ, ಮತ್ತಷ್ಟು ಭಯಾನಕವಾಗಿ ಕಾಣಿಸುತ್ತದೆ. ಏಕೆಂದರೆ ಈ ಇಂಜಿನ್ ವಿವಾದ ಕೇವಲ ತಂತ್ರಜ್ಞಾನದ ಸಮಸ್ಯೆಯಲ್ಲ, ಬರುವ ಯುದ್ಧಗಳ ದಿಕ್ಕನ್ನು ನಿರ್ಧರಿಸುವ ಕೀಲಕ ತಿರುವಾಗಬಹುದು. 2030 ದಶಕದಲ್ಲಿ ಭಾರತ ತನ್ನ ಟೆಜಸ್ NK2 ಮತ್ತು ಭವಿಷ್ಯದ ಸ್ವದೇಶಿ ಯುದ್ಧ ವಿಮಾನಗಳನ್ನು ದೊಡ್ಡ ಪ್ರಮಾಣದಲ್ಲಿ ನಿಯೋಜಿಸುತ್ತಿರುವಾಗ ಈ ಪ್ರಶ್ನೆ ಮತ್ತಷ್ಟು ದೊಡ್ಡದಾಗುತ್ತದೆ: ಈ ವಿಮಾನಗಳು ನಿಜವಾಗಿ ಭಾರತದ್ದೇನಾ, ಅಥವಾ ಅಮೆರಿಕದ ಡಿಜಿಟಲ್ ನಿಯಂತ್ರಣದಲ್ಲಿ ಹಾರುತ್ತವೆಯಾ? ಆ ಕಾಲದಲ್ಲಿ ಯುದ್ಧಗಳು ಕೇವಲ ಮಿಸೈಲ್ಗಳು, ಬಾಂಬುಗಳೊಂದಿಗೆ ಮಾತ್ರವಲ್ಲ, ಸಾಫ್ಟ್ವೇರ್, ಡೇಟಾ ಯುದ್ಧಗಳೊಂದಿಗೂ ನಡೆಯುತ್ತವೆ. ಅದೇ ಮೋರ್ಚಾ ಭಾರತಕ್ಕೆ ಅತಿದೊಡ್ಡ ಸವಾಲಾಗಿ ಬದಲಾಗುತ್ತದೆ. ಭವಿಷ್ಯದಲ್ಲಿ ಭಾರತ ಚೀನಾ ಗಡಿಯಲ್ಲಿ ಉದ್ವಿಗ್ನತೆ ಕೊನೆಯ ಹಂತಕ್ಕೆ ತಲುಪಿದೆ ಎಂದುಕೊಳ್ಳಿ. ಭಾರತದ ವಾಯುಸೇನೆ ತನ್ನ ಟೆಜಸ್ NK2 ಸ್ಕ್ವಾಡ್ರನ್ಗಳನ್ನು ನಿಯೋಜಿಸುತ್ತದೆ. ಆದರೆ ವಿಮಾನಗಳು ಶತ್ರು ಗಡಿಯತ್ತ ಹೋಗುತ್ತಿರುವಾಗ ಹಠಾತ್ತಾಗಿ ಇಂಜಿನ್ಗಳು ಸಮಸ್ಯೆ ಎದುರಿಸುತ್ತವೆ. ಪೈಲಟ್ರು ಅದನ್ನು ತಂತ್ರಜ್ಞಾನದ ದೋಷ ಎಂದು ಭಾವಿಸುತ್ತಾರೆ, ಆದರೆ ವಾಸ್ತವವಾಗಿ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಕುಳಿತ ಅಮೆರಿಕ ಈ ಮೊತ್ತ ಆಟವನ್ನು ನೋಡುತ್ತಲೇ ಇರುತ್ತದೆ. ಅದು ನೇರವಾಗಿ ಏನೂ ಮಾಡುವುದಿಲ್ಲ, ಆದರೆ ಬ್ಯಾಕ್ಡೋರ್ ಕೋಡ್ ಮೂಲಕ ಇಂಜಿನ್ ಶಕ್ತಿಯನ್ನು ಸೀಮಿತಗೊಳಿಸುತ್ತದೆ. ಭಾರತದ ವಿಮಾನಗಳು ಹಾರುತ್ತವೆ, ಆದರೆ ಅವುಗಳ ಶಕ್ತಿ ಅರ್ಧಕ್ಕೆ ಮಿಗಿಲುತ್ತದೆ. ಚೀನಾದಂತಹ ಶತ್ರುವಿಗೆ ಈ ಲಾಭ ಯುದ್ಧದ ದಾಳವನ್ನು ತಿರುಗಿಸುವಷ್ಟು ಸಾಕು.
ಭವಿಷ್ಯದಲ್ಲಿ ಮತ್ತೊಂದು ಸಾಧ್ಯತೆ ಮತ್ತಷ್ಟು ಆಶ್ಚರ್ಯಕರವಾಗಿರಬಹುದು. ಭಾರತ ವಿಶ್ವದ ಅತಿದೊಡ್ಡ ಉಭಯತರ ಆರ್ಥಿಕ ವ್ಯವಸ್ಥೆಯಾಗಿ ಬದಲಾದಾಗ ಪಾಶ್ಚಾತ್ಯ ದೇಶಗಳು ಬಯಸುತ್ತವೆ, ಭಾರತ ಎಂದಿಗೂ ತನ್ನ ಸ್ವಂತ ಶಕ್ತಿಯೊಂದಿಗೆ ಸೂಪರ್ ಪವರ್ ಆಗಬಾರದು ಎಂದು. ಈ ಪರಿಸ್ಥಿತಿಯಲ್ಲಿ ತೇಜಸ್ NK2 ಮತ್ತು ಇತರ ಸ್ವದೇಶಿ ಯೋಜನೆಗಳ ಮೇಲೆ ಅಮೆರಿಕದ ತಂತ್ರಜ್ಞಾನ ನಿಯಂತ್ರಣ ಒಂದು ಅದೃಶ್ಯ ಸಂಕೋಲೆಯಾಗಿ ಬದಲಾಗುತ್ತದೆ. ಅದರಿಂದ ಭಾರತ ಮತ್ತೆ ಬೊಗ್ಗಬೇಕಾಗುತ್ತದೆ. ಪ್ರತಿ ಬಾರಿ ಭಾರತ ಸ್ವತಂತ್ರ ವಿದೇಶಿ ನೀತಿಯನ್ನು ಅನುಸರಿಸಲು ಬಯಸಿದಾಗ, ರಷ್ಯಾದೊಂದಿಗೆ ದೊಡ್ಡ ರಕ್ಷಣಾ ಒಪ್ಪಂದಗಳು ಅಥವಾ ಇರಾನ್ನೊಂದಿಗೆ ಇಂಧನ ಒಪ್ಪಂದಗಳು, ಅಮೆರಿಕ ಈ ಡಿಜಿಟಲ್ ನಿಯಂತ್ರಣವನ್ನು ಅಡಗಿಸಿದ ಆಯುಧವಾಗಿ ಬಳಸುತ್ತದೆ. ಮತ್ತು ಅತ್ಯಂತ ಆಳವಾದ ಭವಿಷ್ಯವಾಣಿ ಏನೆಂದರೆ, ಬರುವ ದಶಕಗಳಲ್ಲಿ ಯುದ್ಧ ಹೊಸ ಮುಖ ತೋರುತ್ತದೆ. ಅಪ್ಪುಡ ಯುದ್ಧ ವಿಮಾನಗಳು ಆಕಾಶದಲ್ಲಿ ಶತ್ರುವಿನೊಂದಿಗೆ ಮಾತ್ರ ಹೋರಾಡುವುದಿಲ್ಲ, ಅವುಗಳ ನಿಜವಾದ ಯುದ್ಧ ರಹಸ್ಯ ಸಾಫ್ಟ್ವೇರ್ ಜಗತ್ತಿನಲ್ಲಿ ನಡೆಯುತ್ತದೆ. ಆ ಸಮಯದಲ್ಲಿ ಭಾರತ ನಿರ್ಧರಿಸಬೇಕು, ತನ್ನ ಆಕಾಶ ಶಕ್ತಿಯ ಕೀಲಿಯನ್ನು ಬೇರೊಬ್ಬರ ಕೈಯಲ್ಲಿ ಇಡಬೇಕಾ ಅಥವಾ ತನ್ನ ಸಂಪೂರ್ಣ ತಂತ್ರಜ್ಞಾನಕ್ಕೆ ಮಾಲೀಕನಾಗಿ ಹೊಸ ಯುಗಕ್ಕೆ ಇತಿಹಾಸ ಬರೆಯಬೇಕಾ. ಬರುವ ವರ್ಷಗಳಲ್ಲಿ ಭಾರತ ಅನಿವಾರ್ಯವಾಗಿ ತನ್ನ ಸ್ವದೇಶಿ ಇಂಜಿನ್ ಕಾರ್ಯಕ್ರಮವನ್ನು ವೇಗಗೊಳಿಸುತ್ತದೆಯೇನೋ, ಏಕೆಂದರೆ ಅದು ಹಾಗೆ ನಡೆಯದಿದ್ದರೆ 2040 ಬಂದಾಗ ಭಾರತದ ಆಕಾಶದಲ್ಲಿ ನೂರಾರು ತೇಜಸ್ NK2ಗಳು ಹಾರುತ್ತಿದ್ದರು. ಅವುಗಳ ನಿಜವಾದ ಪೈಲಟ್ ದೂರದ ಅಮೆರಿಕ ಪ್ರಯೋಗಶಾಲೆಯಲ್ಲಿ ಕುಳಿತಿರುತ್ತಾನೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಇಂತಹ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಪಕ್ಕದಲ್ಲಿರುವ ಗಂಟೆ ಸಂಕೇತವನ್ನು ಸಕ್ರಿಯಗೊಳಿಸಿ. ಅದರಿಂದ ನಮ್ಮ ವಿಡಿಯೋಗಳನ್ನು ಮಿಸ್ ಮಾಡದೆ ನೀವೇ ಮೊದಲು ನೋಡಬಹುದು.